ಮತ್ತು ಇವರಿಗೆ ತಂದೆ ಹೇಳಿದ ಪ್ಲಾನ್ ಹೇಳ್ಬೇಕಂದಿದ್ದೆ. ನಮ್ದು ಒಂದು ಬಿಸ್ನೆಸ್ ತೆಗೀನು ಅಂತ ಹೇಳೋಕೆ ಆಗಲಿಲ್ಲ. ಅವ್ರಿಗೆ ಕೆಲಸ ಸಿಕ್ಕಿದ ಖುಷಿಯೊಳಗೆ ನಾನು ಹೇಳಿದೆ ಮರ್ತು ಬಿಟ್ಟೆ. ನನಗೂ ಆಸೆ ಭಾಳ ಇತ್ತು. ನಾನು ಮನ್ಯಾಗ ಕೂತ್ ನನಗೂ ಬೇಸರ ಆಗ್ತೈತಿ. ನಾನು ನನ್ನ ಕಾಲ ಮೇಲೆ ನಿಂದಿರಬೇಕು, ಯಾರ ಕಡೆನೂ ಒಂದು ಮಾತು ಅನ್ಸ್ಕೋಬಾರ್ದು ಅನ್ನೋ ಆಸೆ ನನಗೂ ಭಾಳ ಇತ್ತು. ಏನು ಮಾಡೋದು, ಟೈಮೇ ಕೂಡ ಬರಲಿಲ್ಲ. ಈಗ ಹೆಂಗೆ ಹೇಳಿ ಇವರಿಗೆ, ನಂಗೆ ಹೇಳೋಕ್ಕೂ ಮನಸ್ಸಿಲ್ಲ. ಮಾಮಾರಿಗೂ ಹೆಂಗೆ ಹೇಳಿ, ಇದಕ್ಕೆ ಕೆಲಸ ಸಿಕ್ತೈತಿ, ನಂಗೆ ಒಬ್ಬಾಕಿಗೆ ಮಾಡಕ್ಕೆ ಕೊಡೋದು ಇಲ್ಲ. ಏನು ಮಾಡೋದು? ಬಂದ ಚಂದ ಪ್ಲ್ಯಾನ್ ಕೊಟ್ಟಿದ್ದೆ. ಏನು ಮಾಡೋದು? ಟೈಮ್ ಕೂಡಿ ಬರ್ಬೇಕಲ್ಲ, ದೇವರ ಅಂದಂಗೆ ಮಾಡ್ತಾನೆ, ಅನ್ಕೊಂಡಂಗೆ ಮಾಡ್ತಾನೆ. ನೋಡು ಇನ್ನೊಮ್ಮೆ ಟೈಮ್ ಸಿಕ್ಕರೆ ಹೇಳೋಣಂತ. ಈಗಾರ ಹ್ಯಾಪಿ ಆಗದಾರ ಇವ್ರೆ, ಹೇಳು ಬೇಡ. ಏ ಭಾಗ್ಯ, ಹೊಟ್ಟೆ ಕೆಮ್ಮೈತಿ, ಏನು ಮಾಡಕತ್ತಿ? ಹಾಂ, ಟೈಮ್ ನೋಡಿ ಎಷ್ಟಾಗೈತೆ ಮಲ್ಕೊಳ್ಳೋ ಬಿಟ್ಟೆ. ಮತ್ತು ಮುಂಚೆನೇ ನೀನು ಲಗುನಿ ಹೇಳ್ತೀವಿ. ನಿದ್ದೆ ಬಂದಿಲ್ಲ ನಿನಗೆ? ಎದಕ್ಕೆ ನಿಂತಿ ಇಲ್ಲಿ? ಯಾಕೂ ಇಲ್ರಿ, ಸುಮ್ಮನೆ ನಿಂತಿದ್ದೆ ರೀ. ನಿದ್ದೆ ಬರಲ್ಲಾಗಿತ್ರಿ, ಸುಮ್ಮನೆ ನಿಂತಿದ್ದೆ ರೀ. ಏ ಕರೆ ಹೇಳು ಭಾಗ್ಯ, ಏನಾಯ್ತು? ಏನಾರ ಹೇಳೋದಕ್ಕೆ ಅನ್ಕೊಟ್ಟೇನ? ಹೇಳು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊತೀನ? ಹೇಳ, ಏನಾಯ್ತು? ಇಲ್ಲ ರೀ, ಸುಮ್ಮನೆ ನಿಂತಿದ್ದೆ ರೀ. ಚಂದ ಗಾಳಿ ಇತ್ತಲ್ರಿ, ಅದಕ್ಕೆ ಸುಮ್ಮನೆ ಹೊರ ಬಂದು ನಿಂತಿದ್ದೆ ನೋಡ್ರಿ. ಭಾಗ್ಯ, ಕರೆ ಹೇಳ. ನನ್ನ ಮುಂದೆ ಹೇಳಕ್ಕೆ ಇದಕ್ಕೆ ಇದು ಮಾಡ್ಕೊಳಕತ್ತಿ. ಹೇಳು, ಏನಾರು ಇದ್ರೆ ನಿನ್ನ ಮನಸ್ಸಿನಾಗ ಏನಿದ್ರು ಹೇಳು, ನಾ ಕೇಳ್ತೀನಿ. ಹೇಳು. ಏನಿಲ್ಲ ರೀ, ಸುಮ್ಮನೆ ಹೊರಗೆ ನಿಂತಿದ್ದೆ ರೀ. ಹಿಂಗೆ ರೀ, ಅಮ್ಮ ಭಾಳ ನೆನಪು ಬರಾತಿಲ್ಲ, ಅದಕ್ಕೆ ರೀ ಸುಮ್ಮನೆ ಹೊರಗೆ ನಿಂತಿದ್ದೆ ರೀ. ಅದೇ ಹುಚ್ಚಿ, ಹೌದು, ನನಗೆ ಹೇಳ್ಕೊಬೇಕು. ಹೊರಗೆ ನಿಂತ್ರ ಕಮ್ಮಿ ಆಗ್ತೈತೇನೆಲ್ಲ ಹೇಳ್ಬೇಕು. ಹಂಗೆ ಮಾಡಕ್ಕೆ ಹೋಗ್ಬೇಡ, ಇವತ್ತು ಬಾ ನಂಗೆಲ್ಲ ಆಯ್ತು. ಹ್ಞೂ ರೀ, ಆಯ್ತು ರೀ. ಭಾಗ್ಯ, ನಂಗೆ ಒಂದು ಮಾತು ಕೇಳಬೇಕಿತ್ತು, ಕೇಳಿ. ಕೇಳ್ತೀನಂತ ಏನು ಹೇಳ್ತೀರಿ, ಕೇಳ್ರಿ, ಏನಾಯ್ತು? ನನಗೆ ಇವತ್ತು ಒಂದು ಜಾಬ್ ಆಫರ್ ಬರ್ತಲ್ಲ, ನಿಂಗೆ ಇಷ್ಟ ಐತಿಲ್ಲದು? ನಾನು ನಿಂಗೇನೂ ಕೇಳೇ ಇಲ್ಲ, ಹಂಗೆ ಹ್ಞೂ ಅಂದ್ಬಿಟ್ಟೆ. ಹೇಳು. ಅಯ್ಯ, ಅದ್ರಾಗ ಕೇಳೋದೇನೈತಿ? ನೀ ನನ್ನ ಅರ್ಧಾಂಗಿನಿ ಅದಿ, ನನ್ನ ಧರ್ಮಪತ್ನಿ ಅದಿ. ನಾ ಏನೇ ಮಾಡಿದ್ರು ನೀನು ಕೇಳಬೇಕಲ್ಲ. ಕೇಳೋದು ಹಂಗೆ ಹ್ಞೂ ಅಂದ್ಬಿಟ್ಟೆ. ಆಮೇಲೆ ಅನ್ನಿಸ್ತು ಭಾಗ್ಯ ಒಂದು ಮಾತು ಕೇಳಬೇಕಿತ್ತ, ಅದಕ್ಕೆ ಕೇಳಕತ್ತೀನಿ. ಹೇಳು, ನಿಂಗೆ ಇಷ್ಟ ಐತಲ್ಲ? ಹ್ಞೂ ರೀ, ನಂಗೆ ಇಷ್ಟ ಐತ್ರಿ. ನಿಮಗೆ ಮೊದಲ ನೀವೆಲ್ಲ ಹೇಳಿದ್ರಿ ಫ್ಯಾಕ್ಟ್ರಿದಾಗ ಮೇಲೆ ಕೆಲಸ ತೆಗಿತಾರಂತ ನನಗೂ ಅನ್ಸಾಕತ್ತಿ ಸರಿ. ಬಟ್ ಈಗ ಚಲೋ ಕೆಲಸ ಸಿಕ್ತಲ್ರಿ ನೀವು ಮೊದಲು ನಂಗೆ. ನಿಮ್ಮ ಓದಿನ ತಕ್ಕಂಗೆ ನಿಮಗೆ ಕೆಲಸ ಸಿಕ್ತಲ್ಲ, ನಂಗೆ ಭಾಳ ಖುಷಿ ಆಗ್ಬೇಕತ್ತೈತಿ. ಓದಿಗೂ ಒಂದು ಬೆಲೆ ಸಿಕ್ತು, ಖುಷಿ ಆಗ್ತೈತಿ. ಯಾರು ಕಟ್ಕೊಂಡು ಬಿಡಾರ ಇರ್ಲಪ್ಪ, ಅದು ಬಿಸಿಲು ಬೇಡ್ಕೊಳಕತ್ತೀನಿ ರೀ. ಮತ್ತು ನಿಮಗೆ ಆಕಿರ ಅನ್ನಂಗೆ ಮತ್ತು ಯಾವಾಗತ್ತು ಜೀವನದಾಗ ಅಂತ ಅದೇ ಬೇಡ್ಕೊಳತ್ತೀನಿ ರೀ. ಹೋಗ್ಲಿ ಬಿಡು, ಅದನ್ನೇ ನೆನೆಸ್ತಿ. ಸುಮ್ಮನೆ ನೆನೆಸಿದ್ರ ಎಲ್ಲ ಹಳಿದ್ ನೆನೆಸಿದ್ರ ತಲೆ ಕೆಡ್ತೈತಿ. ಈಗ ಹೋಗ್ಲಿ, ದೇವ್ರು ಈಗಾರ ಚಲೋ ಕೊಟ್ಟಾನಲ್ಲ, ಅಟ್ಟೆ ಖುಷಿ ಪಡೋದು ನೋಡು. ಹ್ಞೂ ರೀ, ಯಾಕ್ರಿ ಮಕ್ಕಳು ಮುಂಜಾನೆ ನೀವು ಆಫೀಸ್ಗೆ ಹೋಗ್ಬೇಕು. ಫಸ್ಟ್ ಡೇ ಆಫೀಸ್ ಐತಿ, ನೀವು ಒಟ್ಟೆ ತಡ ಮಾಡಿ ಹೋಗ್ಬೇಡ್ರಿ ಆಯ್ತು ರೀ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಅದಕ್ಕೆ ಲವ್ ಹೋಗ್ಬೇಕು, ಚಂದಾಗ ರೆಡಿಯಾಗಿ ಹೋಗ್ಬೇಕು. ಹ್ಞೂ ರೀ, ಚಂದಾಗ ಹೋಗಿ ಅಂತ ಬರೀ ಮಕ್ಕಳು ಅಂತ. ಹ್ಞೂ ನಡಿ, ಹೋಗೋಣ, ಟೈಮ್ ಭಾಳ ಆಯಿತು. ಅಪ್ಪ ಮಕ್ಕೊಂಡು ಅನಿಸ್ತೈತ್ಲಾ? ಸುಸ್ತಾಗಿತ್ತಾನ ಮಕ್ಕೊಂಡ್ರಿ, ನಿದ್ದೆ ಮಾಡತ್ತಾರ ಅವ್ರು. ಮಕ್ಕಳಿಗೆ ಬಿಡು, ನಡಿ ನಾವು ಹೋಗೋಣ ಮಕ್ಕಳು. ಹಾಂ ರೀ. ಇಲ್ಲ ಅಪ್ಪ ನನಗೆ ಹಿಂಗ್ಯಾಕೆ ಮಾಡಿದ್ರು? ಮೊದ್ಲು ತಾವಾಗೆ ಅಂಗಿ ಹೊರಗೆ ಹಾಕಿದ್ರು ಆಫೀಸ್ಗೆ, ಹೊರಗೆ ಹಾಕೋದಕ್ಕಿರೋಲಿ ಬ್ಲ್ಯಾಕ್ ಲಿಸ್ಟ್ ನಾವು ಮಾಡಿ ಹಾಕಿದ್ರು ಅವನಿಗೆ. ಮತ್ತು ನೀವು ಯಾಕೆ ಆಫೀಸ್ನಾಗ ಕರೆಯಕತ್ತಾರ? ಏನೂ ತಿಳಿವಲ್ತು ನನಗೆ. ಏನು ಮ್ಯಾನೇಜರ್ ಸುಳ್ಳು ಹೇಳಕತ್ತಾನು. ನೋಡು, ನಾಳೆ ಗೊತ್ತೇ ಆಕೈತಿ ಆಫೀಸಿಗೆ ಲಗು ಹೋದ್ರೆ. ಏನು ಮಾಡುದು? ನಾನು ಮೊದಲೇ ನಂಗೆ ಹುಚ್ಚಿರಂಗೆ ಮಾಡೋದು ಬೇಡ. ಮೊದಲು ಹೆಂಗಿದ್ದೆ ಹಂಗೆ ಡಿಸೆಂಟ್ ಆಗಿ ಇರೋನು, ಮರ್ತಂಗೆ ಮಾಡೋಣ. ನಾನಾಗೆ ಇಷ್ಟಪಟ್ರೆ ಯಾವ ಹುಡುಗರು ತಾವಾಗೆ ಹೆಣ್ಣು ತಾನಾಗೆ ಒಳಗೆ ಬಂದ್ರೆ ಅದೇನೋ ಅಂತಾರಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಈಗ ಐತಲ್ಲ, ಅವನ್ನೇ ಒಲಿಸ್ಕೊಳಕ್ಕೆ ನಾ ಮಾಡ್ತೀನಿ ಅಂತ ಟ್ರೈ. ಆದ್ರೆ ಅವ್ನಿಗೆ ಮದುವೆ ಆಗೈತಿ, ಅವ ಯಾಕೆ ನನ್ನ ಕಡೆ ಬರ್ತಾನೆ? ಅದು ಕರೆ, ಇದನ್ನೆಲ್ಲ ನಾನೇ ಮಾಡ್ಕೋಬೇಕು, ಏನು ಪ್ಲ್ಯಾನ್ ಮಾಡೇಬೇಕು. ಇವತ್ತು ಮರ ನಾನು ನನ್ನ ಕಡೆ ಕರೆಸೇಬೇಕು. ಹಂಗೆ ಸೀರೆ ಏನು ಮಾಡೋದು ಬೇಡ, ಮೊದಲು ನಂಗೆ ಗೊತ್ತಿರೋದು ಹೆಂಗಿತ್ತೆ ಅನ್ನೋಲ್ಲ, ಹಂಗೆ ಇರೋದು ಅಂದ್ರೆ ಚಲೋ ಐತದ. ಇಲ್ಲಕಂದ್ರೆ ಎಲ್ಲ ಕೆಡ್ತೈತಿ, ಮತ್ತೆಲ್ಲ ಕೆಡ್ತೈತಿ ಪ್ಲ್ಯಾನ್. ಮತ್ತೆ ಇದಕ್ಕೆ ಕರ್ಕೊಂಡು ಮೊದಲು ಅದು ತಿಳ್ಕೊಬೇಕು ನಾ. ಮ್ಯಾನೇಜರ್ ಬಂದು ನನಗೆ ಯಾಕೆ ಹೇಳ್ದ? ಮ್ಯಾನೇಜರ ನಮ್ಮ ಪಪ್ಪಂದು ಒಂದೇ ಗೊತ್ತಿರೋದು, ಯಾಕೆ ಬಂದು ನಂಗೆ ಹೇಳ್ದ? ನನಗೆ ಹೇಳಿದ್ರೆ ಇನ್ನೀಗೇನು ಲಾಭ ಐತಿ? ಏನೂ ತಿಳಿಯಾಲಾಗೈತಿ. ಮೊದಲ ಏನು ನನಗೆ ಗೊತ್ತಿರ್ಬೇಕು, ಆಮೇಲೆ ಮ್ಯಾನೇಜರ್ ಬೇಕಂತ ಅವನಿಗೆ ಗೊತ್ತಾಕೈತಿ. ಹಂಗೆ ಏನು ಇಂಥ ಏನೋ ಪ್ಲ್ಯಾನ್ ಮಾಡ್ಯಾರ ಅನ್ಸಕತ್ತೈತಿ. ಏನು ಮಾಡಿರ್ಬೇಕು? ನನ್ನ ಸೂರ್ಯಾಗ ಏನಾರ ಇವತ್ತು ಟಾರ್ಚರ್ ಕೊಟ್ಟರೆ ನಮ್ಮ ಒಬ್ಬ ಒಂದು ಜೊತೆ ಪಾಪ ಮೊದಲ ಕೆಟ್ಟ ಸಮಾಧಾನ ಐತಿ. ಏನು ಮಾಡೋದು? ಹೆಂಗೆ ಅನ್ಕೊಂಡು ಹೆಂಗೆ ಬರಾಕತ್ತಾನ ಆಫೀಸಿಗೆ. ನಾ ಇದ್ರು ಹೆಂಗೆ ಆಗ್ತಾನೆ ಏನು ತಿಳಿಯವಲ್ತು. ಕನ್ಫ್ಯೂಷನ್. ಹೋಗಿ ಮಕ್ಕಳನ್ನು ನಾಳೆ ಬೆಳಗಾದ್ಮೇಲೆ ಎಲ್ಲ ಗೊತ್ತೇ ಆಗತ್ತೈತಿ. ಇನ್ನೊಂದು ತಿಳ್ಕೊಳಕಂದ್ರೆ ನಂಗೆ ನಿದ್ದೆನೂ ಬರಲ್ಲ, ಸಮಾಧಾನ ಆಗಲ್ಲ. ಈಗ ಹೆಂಗೆ ನಿದ್ದೆ ಮಾಡ್ಬೇಕಂತ ಗೊತ್ತಾಗಲ್ತೆ. ನಾ ಎಲ್ಲ ತಿಳ್ಕೊಂಡು ಟೈಮ್ ಎಷ್ಟಾಯ್ತು? ನಾಳೆ ಲಘು ಇರೋಣಂತ. ದಿನ 11-12 ಕಾಫಿಗೆ ಹೋಗೋದಾಯ್ತು. ನಾಳೆ ಕರೆಕ್ಟ್ ಟೈಮ್ ಇತ್ತು, ಹೆಂಚ್ಕೊಲಾಗಿ ಹೋಗೋಣಂತ. ಎಲ್ಲರೂ ಕಿತ್ಕೊಂಡು ನಾನೇ ಇರ್ಬೇಕು ಆಫೀಸ್ನಾಗ. ಚೇಂಜ್ ಆಗಿನ ಎಲ್ಲರಿಗೆ ಗೊತ್ತಾಗಲ್ಲ. ಪಪ್ಪ
ಅಪ್ಪಗೂ ಗೊತ್ತಾಗ ಅಪ್ಪ ಗೊತ್ತಾದ್ರೆ ತಾವೇ ಎಲ್ಲ ಹೇಳ್ತಾರೆ ನನಗೆ. ಮೊದಲು ನಾ ಚೇಂಜ್ ಆಗಬೇಕು, ನಾ ಚಲೋ ಆಗಬೇಕು ಅಂದ್ರೆ ಎಲ್ಲರೂ ಕರೆಕ್ಟಾಗಿ ಹಾದಿಗೆ ಬರ್ತಾರೆ. ಅಜ್ಜಿ, ಏ ಶಾಂತವಜ್ಜಿ, ನಾಷ್ಟ ಮಾಡಿ ಇಲ್ಲ? ಕೀ ಎಲ್ಲ ರೆಡಿಯಾಗಿ ಹೊಂಟಾಳ ಇಷ್ಟು ಲಗು. ಯಾವತ್ತು 10 ಮೊದಲು ಹೇಳಾಕಿ ಇವತ್ತು ಇಷ್ಟು ಲಗು ಎದ್ದು ರೆಡಿಯಾಗಿ ಎಲ್ಲ ಹೊಂಟಾಳ. ಲಗುನೇ ಬಾ, ನಂಗೆ ಆಫೀಸ್ಗೆ ಹೋಗ್ಬೇಕು, ರೆಡಿ ಆಗ್ಬೇಕು, ಆಫೀಸ್ಗೆ ಹೋಗಕ್ಕೆ ಲೇಟ್ ಆಗ್ತೈತಿ, ನಾಷ್ಟ ಮಾಡಬೇಕು, ನಾಷ್ಟ ರೆಡಿ ಆಯ್ತಿಲ್ಲ? ಎಂದೂ ಹೋಲಾದೈತಿ ಆಫೀಸ್ಗೆ ಇವತ್ತು ಇಷ್ಟು ಲಗು ಹೊಂಟಾಳ. ಹಾಂ, ಇವತ್ತು ನಾ ಸೂರ್ಯಾಗ ಬಾ ಅಂದಿದ್ದೆ, ಇವತ್ತು ಅಗ್ರಿಮೆಂಟ್ ಸಹಿ ಮಾಡ್ಕೋಬೇಕು ಅಂದಿದ್ದೆ. ಕಿ ಹೋದ್ರೆ ಎಲ್ಲ ಕೆಲಸ ಕೆಡ್ತೈತಿ. ಕಿ ಯಾಕೆ ಹೊಂಟಾಳ ಇವತ್ತು ಆಫೀಸ್ಗೆ ಇಷ್ಟು ಲಗು? ಪುಟಿ, ಹಾ ಡ್ಯಾಡಿ ಹೇಳ್ರಿ. ಇಷ್ಟು ಲಗು ಎಲ್ಲಿ ಹೊಂಟಿವ? ಇವತ್ತಿನ ಇಷ್ಟು ಲಗು ಎದ್ದೈತಿ ನಮ್ಮ ಪುಟ್ಟಿ. ಇಲ್ಲ ಡ್ಯಾಡಿ, ಇವತ್ತಿಂದ ಚಂದಾಗ ನಾನು ಡೈಲಿ ಆಫೀಸ್ಗೆ ಹೋಗ್ಬೇಕು ಅನ್ಕೊಂಡಿನಿ. ಸೊ ಅದಕ್ಕೆ ನಾನು ಲಗುನೇ ರೆಡಿಯಾಗಿ ಹೊಂಟೀನಿ. ಇಲ್ಲಿ ಆಫೀಸ್ಗೆ ಇಷ್ಟು ದಿನ ಹೋಲಾದಕ್ಕೆ ಈಗ ಹಿಂಗೆ ಆಫೀಸ್ ಹೊಂಟಿ? ಇದೆಲ್ಲ ಮರ್ತು ಈಗ ಹೊಸ ಜೀವನ ಮಾಡ್ಬೇಕಂತ. ಅದಕ್ಕೆ ಈಗ ಡೈಲಿ ಆಫೀಸ್ಗೆ ಹೋಗ್ತೀನಿ, ಚಂದಾಗ ಕೆಲಸ ಮಾಡ್ತೀನಿ, ಚಂದ ಇರ್ಬೇಕಂತ. ಅಲ್ಲ ಆಕೆಗೆ ಇವತ್ತೇ ಆಗಬೇಕಾ, ನಾಳೆ ಆದ್ರೂ ಹಾಕಿದ್ದಿಲ್ಲ? ಅಲ್ಲ ಡ್ಯಾಡಿ ಅವತ್ತು ಇವತ್ತು ಕೇಳಕತ್ತಾರೆ. ಹೌದು, ಇವತ್ತು ಹೊರಕಿರೋದಲ್ಲ, ನಾ ಹೋದ್ರೆ ಎಲ್ಲಿ ಏನ್ರ ಆಗ್ತೈತಿ ಅಂತ ಹೇಳಿ ಕಾಣತ್ತಾರೇನು? ನೋಡೋಣ, ಅವ್ರ ಬಾಯಿದಾಗ ಏನು ಹೇಳ್ತಾರೆ ನೋಡೋಣ ಸ್ವಲ್ಪ. ಅಲ್ಲ ಡ್ಯಾಡಿ, ನಾ ಎಲ್ಲಿ ಹೋಗ್ತೀನಿ ಅಂತ ಇವತ್ತು ಕೇಳಲ್ಲ, ಇವತ್ತು ಯಾಕೆ ಕೇಳಕತ್ತೀರಿ? ಇಲ್ವಾ, ಇವತ್ತು ಚಂದ ರೆಡಿ ಆಗಬೇಕು ಹಾಗೆ ಇದಂಗೆ ಅಣತಿಸೋ ಅದಕ್ಕೆ ಅಷ್ಟೇ, ಮತ್ತೇನಿಲ್ಲ. ಹೋಗು ಆಫೀಸ್ಗೆ ಹೋಗ್ಬೇಕು. ನಾನು ಮೊದಲು ನನಗೆ ಇದೇ ಹೇಳೋದು, ನನಗೆ ಯಾರಾದ್ರೂ ನೀನೇ ಎಲ್ಲ ಆಫೀಸ್ ಜವಾಬ್ದಾರಿ ನೀನೇ ನೋಡ್ಕೋ. ನನಗೂ ಇದೆಲ್ಲ ಸಾಕಾಗಿತ್ತು, ನಾ ಎಷ್ಟು ಸರಿ ಹೇಳಿನಿ. ಇವತ್ತರ ನೀನು ಬುದ್ಧಿ ಬತ್ತಲ್ಲ ಸಾಕದೆ ನಂಗೆ. ನಮ್ಮಪ್ಪ ನನ್ನಂಗೆ ಇಷ್ಟಲಾಗೂ ಒಪ್ಕೊಂಡ್ರೆ ಹೆಂಗೆ? ಹೌದ್ರಿ, ನೀವು ಆಫೀಸ್ಗೆ ಹೋಗಲ್ರಿ ಡ್ಯಾಡಿ ಇವತ್ತು? ಹೋಗ್ಬೇಕು, ಇವತ್ತೊಂದು ಬಿಸ್ನೆಸ್ ಮೀಟಿಂಗ್ ಐತಿ, ಹೋಗ್ಬೇಕಾ? ಇನ್ನೊಂದು ಸ್ವಲ್ಪ ಟೈಮ್ ಐತಿ, ಓಕೆ ನಾನು. ಆಯ್ತು ರೀ ಡ್ಯಾಡಿ, ನೀವು ಬರ್ರಿ, ನಾ ಹೋಗ್ತೀನಿ ರೀ. ನನ್ನ ಜೊತೆನೇ ಬಾಳತ್ತಲ್ಲ ಅವಾಗ ಹೋಗಿ. ಇಲ್ರಿ, ನಾ ಮೊದಲೇ ಹೋಗ್ತೀನಿ, ಒಂದು ಸ್ವಲ್ಪ ಕೆಲಸ ಅದ. ನಾ ಎಲ್ಲ ಕೆಲಸ ಐತಿ ನಿಂಕಿಂದ. ಏನ್ರ ಅಂದ್ರಿ ಡ್ಯಾಡಿ? ಏನಿಲ್ಲಮ್ಮ, ಹೋಗು ನಾಷ್ಟ ಆಗಿರ್ಬೇಕು, ಹೋಗಿ ನಾಷ್ಟ ಮಾಡೋದು. ಆಯ್ತು ರೀ ಡ್ಯಾಡಿ. ಎಲ್ಲ ನನ್ನ ಕೆಲಸ ಕೆಡಿಸ್ತಾಳೆ ಏನು ಅನ್ಸಕತ್ತೈತಿ. ಇಟ್ಟು ದಿನ ಆಫೀಸ್ಗೆ ಹೋಗ್ಲಾರ್ದಕ್ಕೆ ಇವತ್ತು ಇಷ್ಟು ಲಗು ಆಫೀಸ್ ಹೊಂಟಾಳ. ಏನೋ ಅನ್ಸಕತ್ತೈತಿ ನನಗೆ, ಎಲ್ಲೋ ಮಿಸ್ ಹೊಡ್ಯಾಕತ್ತೈತಿ, ಏನೋ ತಪ್ಪಾಗೈತಿ ಅದು. ಶಿಟ್, ನಂದೆಲ್ಲ ಕೆಲಸ ಬೇಕಾದ್ರೆ ಭಾಳ ಏನೋ ಒಂದು ಮಾಡಿದ್ದು, ಏನೋ ಕೆಡ್ತೈತೆ ಅನ್ಸಕತ್ತೈತಿ. ನಾವು ಒಂದು ಕೆಲಸ ಮಾತ್ರ ಕರೆಕ್ಟ್ ಟೈಮಿಗೆ ಬರೋ ಸೂರ್ಯ. ಹೆಂಗಾರು ಮಾಡಿ ಆಫೀಸ್ಗೆ ಈಗ ಹೋಗಲ್ಲ ಮಾಡಬೇಕು ನಾನು. ಏನು ಮಾಡಲಿ? ಏ ಅಮ್ಮ ಬಾಯಿಲಿ, ಶಾಂತಮ್ಮ ಬರೀಲಿ. ಹಾಂ ರೀ ಸರ್, ಹೇಳ್ರಿ. ಇದು ತೋರಿಗಳಿಗೆ ಮತ್ತು ನನ್ನ ಮಗಳಿಗೆ ಇದನ್ನು ಈಸ್ನ ಹಾಕ್ಕೊಡ್ರಿ. ಏನ್ರಿ, ಯಾಕೆ ಇದು? ಇಲ್ಲ ಆಕಿ ಒಂದು ಸ್ವಲ್ಪ ಮೈಟೈ ಹೊಡ್ಯಾಕೈತಿ, ಎಲ್ಲಿ ಸಾಕೈತಿ. ನನ್ನ ನಡು ನೋಡಿ ಹೆಂಗೆ ಆಗ್ತಿದ್ದು ಮೈಗ್ರೇನ್ ಡಿಪ್ರೆಷನ್ ಎಲ್ಲ ಆ ಗುಳಿಗಿನ ನಾನು ಹಿಂಗೆ ಹಾಕತ್ತೀನಿ. ಇವತ್ತು ಲಗು ಎತ್ತಿಟ್ಟ ಹಾಕೋದು ಮರ್ತ್ಬಿಟ್ಟೆ ನಾನು. ಸೊ ನೀವು ಆಗ್ಲಿ ಒಂದು ಸ್ವಲ್ಪ ಹೇಳಾರೆ. ಹೌದ್ರಿ, ಆಯ್ತು ರೀ. ಮತ್ತು ಇನ್ನೊಂದು ಹಾಕಿ ಆಕಿ ಕಾಣ್ಲಾರ್ದಂಗೆ ಹಾಕಲಿ. ಆಯ್ತು ರೀ ಸರ್. ತಗೋರಿ. ಆಯ್ತು ರೀ. ಸಾರಿ ಮಗಳಿ, ಪ್ಲೀಸ್ ಸಾರಿ, ಇವತ್ತೊಂದಿನ ನಾನು ಕ್ಷಮಿಸ್ಬೇಕು. ಅಂತಮ್ಮ ಪಪ್ಪ ಉಂಟ್ರೆ ಹೂವು ಮಾಡಿದ್ರು ನಷ್ಟ. ಇದು ಏನಮ್ಮ? ಚಲೋ ಆಗೈತಿ, ಮತ್ತೆ ಇವತ್ತು ಆಫೀಸ್ ಚಲೋ ಇರ್ತೈತಿ. ತಣ್ಣಗಿರ್ತೈತಿ, ಸುಬಾ ಇರ್ತೈತಿ ಕುಡಿ. ಈಗ ನಾಷ್ಟ ಮಾಡಿ ಮಾಡ್ತಂತು ಎಲ್ಲಿ ಕುಡಿಲಿ? ಕೆಲಸ ಚಲೋ ಇರೋದು. ಬರ್ತೈತಿ.
ತರಾಸಿ ಸ್ವಲ್ಪ ತೆಗಿ ಕೊಟ್ಟು ಕೇಳಬೇಕು